ವಾರ್ತೆಯ ಮುಖ್ಯಾಂಶಗಳು. ಅಳಿವಿನ ಅಂಚಿನ ಭತ್ತಗಳ ಸಂರಕ್ಷಣೆಗೆ ಸ್ಕ್ವಾಡ್ವೆಸ್ಟ್ನಿಂದ ನಾಟಿ ಹಬ್ಬ. ಕುಳುವೆಯಲ್ಲಿ ಚಿರತೆ ಪ್ರತ್ಯಕ್ಷ, ವರದಿಗೆ ಶಿರಸಿ ಅರಣ್ಯ ಇಲಾಖೆ ಅಲರ್ಟ್. ಸ್ಥಳಕ್ಕೆ ಭೇಟಿ ನೀಡಿ ಧೈರ್ಯ ತುಂಬಿದ ಸಿಬ್ಬಂದಿ. ನುಡಿಗಿಂತ ನಡೆ 2 ಪಟ್ಟು ಮುಂದಿರಬೇಕು, ಹುಕ್ಕೇರಿ ಶ್ರೀ ಬಸವಣ್ಣನವರ ಮಾತಿನಂತೆ ನನ್ನನ್ನು ನಮ್ಮವನೆಂದು ಗೌರವಿಸಿದ್ದು ನನಗೆ ಖುಷಿ ತಂದಿದೆ, ವಿಪಿ ಹೆಗಡೆ. ಶಿರಸಿ ಸಿದ್ದಾಪುರ ಕ್ಷೇತ್ರದಲ್ಲಿಯೂ ಸಂಪೂರ್ಣವಾಗಿ ಹದಗೆಟ್ಟಿರುವ ಕಾನೂನು ಸುವ್ಯವಸ್ಥೆ, ಉಪೇಂದ್ರ ಪೈ. ಶಿರಸಿ ವಲಯ ಅರಣ್ಯ ಇಲಾಖೆ ಡಿಆರ್ಎಫ್ಒ ಆನಂದ್ ರಾಠೋಡ್ ಸಿಬ್ಬಂದಿಯೊಂದಿಗೆ ಕುಳುವೆಯಲ್ಲಿ ಚಿರತೆ ಕಾಣಿಸಿಕೊಂಡ ಸ್ಥಳಕ್ಕೆ ರಾತ್ರಿ 10:30ಕ್ಕೆ ಭೇಟಿ ನೀಡಿದ್ದು, ಜನಸಾಮಾನ್ಯರಿಗೆ ಜಾಗರೂಕರಾಗಿರಲು ನಿರ್ದೇಶಿಸಿ ಕ್ರಮ ಕೈಗೊಳ್ಳುವ ಭರವಸೆ ಮತ್ತು ನಿಮ್ಮೊಂದಿಗೆ ಇಲಾಖೆ ಯಾವತ್ತೂ ಇರುತ್ತದೆ ಎನ್ನುವ ಭರವಸೆ ನೀಡಿ ಧೈರ್ಯ ತುಂಬಿ ಹೋಗಿರುವ ಬಗ್ಗೆ ತಿಳಿದು ಬಂದಿದೆ. ಈ ಬಗ್ಗೆ ಕುಳುವೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ವಾರ್ಡ್ನ ಮಾಜಿ ಸದಸ್ಯ ವಿನಯ್ ಭಟ್ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಮನುಷ್ಯನ ಮಾತಿಗಿಂತ ಆತನ ನಡೆ ನುಡಿ ಮುಖ್ಯ. ದೇವರು ಮನುಷ್ಯನಿಗೆ ಒಂದು ನಾಲಿಗೆ ನೀಡಿ 2 ಕಾಲುಗಳನ್ನು ನೀಡಿದ್ದಾನೆ. ಒಂದು ಮಾತು ಆಡಿದರೆ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ 2 ಹೆಜ್ಜೆ ಮುಂದೆ ಇರಬೇಕು. ನುಡಿಗಿಂತ ನಡೆ ಮುಂದಿರಬೇಕು. ಮಾತು ಕಡಿಮೆ, ಕಾಯಕ ಹೆಚ್ಚು ಎಂಬ ಜೀವನ ಶೈಲಿ ಬೆಳೆಸಿಕೊಳ್ಳಬೇಕು ಎಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯ ಹಿರೇಮಠದ ಶ್ರೀ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ನುಡಿದರು. ಸ್ವದೇಶಿ ಸಂಸ್ಕೃತಿ ಮರೆಸಿ ವಿದೇಶಿ ಸಂಸ್ಕೃತಿ ಕಲಿಸಿ ಹಾಡುವಳಯ್ಯ, ಮುಂದೆ ಗೋಳಾಡುವಳಯ್ಯ, ಹುಕ್ಕೇರೀಶ ಇವರಿಗೆ ಕನ್ನಡತಿ ಹೇಗೆಂದಲಯ್ಯ. ಅಧಿಕಾರಕ್ಕಾಗಿ ಜನರಿಗೆ ಗ್ಯಾರಂಟಿ ನೀಡಿತ್ತು. ಆದರೆ ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ಈಡೇರಿಸುವಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಅದರಂತೆ ಶಿರಸಿ ಸಿದ್ದಾಪುರ ಕ್ಷೇತ್ರದಲ್ಲಿಯೂ ಕೂಡ ಅಭಿವೃದ್ಧಿ ಮರೀಚಿಕೆಯಾಗಿದ್ದು, ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಎಂದು ಜೆಡಿಎಸ್ ಜಿಲ್ಲಾ ರಾಜ್ಯಾಧ್ಯಕ್ಷರಾದ ಉಪೇಂದ್ರ ಪೈ ಅವರು ಜೆಡಿಎಸ್ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಪ್ರಮುಖರಾದ ತ್ರಿವೇಣಿ, ರಾಘವೇಂದ್ರ ಮಡಿವಾಳ್, ರಾಘವ ನಾಯ್ಕ್, ಬಶೀರ್ ಗೌಡಳ್ಳಿ, ಪರಶುರಾಮ್ ಜೋಗುಳೇಕರ್ ಇತರರು ಇದ್ದರು. ಭ್ರಷ್ಟಾಚಾರ ನೇರವಾಗಿದೆ. ಇನ್ನು SC/STಗೆ ಸಂಬಂಧಿಸಿದ ಹಣ ಏನಿದೆ, ವಾಲ್ಮೀಕಿ ಹಗರಣ ಇರಬಹುದು, ಹಣ ಇರಬಹುದು, ಬೇರೆ ಬೇರೆ ರಾಜ್ಯದ ಚುನಾವಣೆಗಳಿಗೆ ಹಣ, ರಾಜ್ಯದ ಹಣ ಬಳಸ್ಕೊಂಡಿರ್ಬೋದು, ನೇರವಾಗಿ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ. ಮೂಢ ಹಗರಣದಲ್ಲಿ ಸೈಟ್ ಮಾಡ್ಕೊಂಡು ಆಮೇಲೆ ವಾಪಸ್ ದೇಶಿ ಭತ್ತದ ತಳಿಗಳನ್ನು ಸಂರಕ್ಷಿಸಿ ಅಭಿವೃದ್ಧಿಪಡಿಸಿ ನಾಡಿಗೆ ಪರಿಚಯಿಸುವ ಉದ್ದೇಶದಿಂದ ಸ್ಕ್ವಾಡ್ವೆಸ್ಟ್ ಸಂಸ್ಥೆಯು ವಿವಿಧ ಇಲಾಖೆ ಮತ್ತು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ನಾಟಿ ಹಬ್ಬ ಕಾರ್ಯಕ್ರಮವನ್ನು ರೂಪಿಸಿದ್ದು, ಇದೇ ಬರುವ ಆಗಸ್ಟ್ 11 ಮಂಗಳವಾರದಂದು ಉಂಚಳ್ಳಿ ಗ್ರಾಮದ ತುಡ್ವಿ ಮನೆಯ ಸರಸ್ವತಿ ಫಾರ್ಮ್ನಲ್ಲಿ ಮುಂಜಾನೆ 10 ಗಂಟೆಗೆ ಕಾರ್ಯಕ್ರಮ ಆರಂಭವಾಗಲಿದೆ. ಈ ನಾಟಿ ಹಬ್ಬ ಕೃಷಿ ಕ್ಷೇತ್ರದ ವಿಶೇಷ ಕಾರ್ಯಕ್ರಮವಾಗಿದ್ದು, ಕಾರ್ಯಕ್ರಮದಲ್ಲಿ 106 ಬಗೆಯ ಸಾಂಪ್ರದಾಯಿಕ ಭತ್ತದ ತಳಿಗಳನ್ನು ಪರಿಚಯಿಸುವುದರ ಜೊತೆಗೆ ಅಳಿವಿನಂಚಿನಲ್ಲಿರುವ ಭತ್ತದ ಪ್ರಭೇದಗಳನ್ನು ಸಂರಕ್ಷಿಸುವ ಕುರಿತಾದ ಸಂಪೂರ್ಣ ಮಾಹಿತಿ ಒದಗಿಸಲಾಗುತ್ತದೆ. ಜೈವಿಕ ಕೃಷಿ, ಜೇನು ಕೃಷಿ, ಕೃಷಿ ಅರಣ್ಯ ಪದ್ಧತಿ, ಬೀಜ ಸಂರಕ್ಷಣೆ ಸೇರಿದಂತೆ ಕೃಷಿಯ ಕುರಿತು ಸಾರ್ವಜನಿಕರಲ್ಲಿ ಆಸಕ್ತಿ ಹುಟ್ಟಿಸುವ ಉದ್ದೇಶದಿಂದ ಈ ವಿನೂತನ ನಾಟಿ ಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸ್ಕ್ವಾಡ್ವೆಸ್ಟ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬಸವಣ್ಣನವರ ಮಾತಿನಂತೆ ನನ್ನನ್ನು ಇವನಾರವ ಅನ್ನದೆ ಇವ ನಮ್ಮವ ಅನ್ನೆಂದು ಗುರುತಿಸಿ ಪ್ರಶಸ್ತಿ ನೀಡಿ ಗೌರವಿಸಿದ್ದು ನನಗೆ ಖುಷಿ ತಂದಿರುವುದಾಗಿ ನೆಮ್ಮದಿ ರುದ್ರಭೂಮಿಯ ರೂವಾರಿಗಳು ಹಾಗೂ ಉತ್ತಮ ವಾಗ್ಮಿ ವಿಪಿ ಹೆಗಡೆ ವೈಶಾಲಿ ಅವರು ತಿಳಿಸಿದರು. ಅವರು ಶಿರಸಿಯ ವಚನಾಮೃತ ಮಠವಾದ ಬಣ್ಣದ ಮಠದ ಶ್ರೀ ಗುರುಸಿದ್ದೇಶ್ವರ ಸಾಂಸ್ಕೃತಿಕ ಭವನದಲ್ಲಿ ನಡೆದ ಲಿಂಗೈಕ ಶ್ರೀ ಶಿವಲಿಂಗ ಮಹಾಶಿವಯೋಗಿಯವರ 93ನೇ ಹಾಗೂ ಲಿಂಗೈಕ ಶ್ರೀ ಗುರುಸಿದ್ದರಾಜ ಯೋಗೇಂದ್ರ ಮಹಾಸ್ವಾಮಿಗಳವರ 32ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಬಣ್ಣದ ಮಠದಿಂದ ಪ್ರಪ್ರಥಮವಾಗಿ ಆರಂಭಿಸಿರುವ ಶ್ರೀ ಬಣ್ಣದ ಮಠದ ಸಿರಿ ಬೆಳಗು ಪ್ರಶಸ್ತಿಯನ್ನು ಶ್ರೀ ದ್ವಯರಿಂದ ಸ್ವೀಕರಿಸಿ ಮಾತನಾಡಿದರು. ಎಲ್ಲ ಚಟುವಟಿಕೆಗಳನ್ನು ಬಹಳ ಹತ್ತಿರದಿಂದ ಗಮನಿಸ್ತಾ ಬಂದಿರುವಂತಹ ನಾನು ಇಲ್ಲಿಯ ವ್ಯವಸ್ಥಾಪಕರಾದ ಹಿರೇಮಠರು, ಸಮಾಜದ ಹಿರಿಯರಾದ ಶ್ರೀಯುತ ಕೆ ಶೆಟ್ಟರು ಇವರೆಲ್ಲರ ಒಡನಾಟ ಭಾಗ್ಯವನ್ನು ಹೊಂದಿದವನಾಗಿದ್ದೇನೆ ಮತ್ತು ಇವರ ಒಂದು ಉತ್ತಮ ವ್ಯಕ್ತಿತ್ವದ ಪರವಾಗಿ ಇವರು ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಇಲ್ಲಿಗೆ ಸನ್ಮಾನಿಸಿದ್ದಾರೆ. ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿದ್ದಾರೆ. ಸನ್ಮಾನ ಅಂದರೆ ಹಾಗೇನೆ ಜವಾಬ್ದಾರಿ ಹೆಚ್ಚಾಗುವ ಒಂದು ಪ್ರಕ್ರಿಯೆಯನ್ನು ಅದನ್ನು ಶ್ರೀ ಮಹಾ